ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 46. ಕೋಣೆಗೆ ಬಂದ ಆರತಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ಲು. ಅದೆಷ್ಟು ದುಃಖ ಇತ್ತು ಅವಳ ಮನದಲ್ಲಿ. ಅಪ್ಪ ಅಮ್ಮನೇ ತಮ್ಮನ್ನ ಅರ್ಥ ಮಾಡಿಕೊಳ್ಳಿಲ್ಲ ಎಂದಾಗ ಆಗುವ ನೋವು ಅಪಾರ. ಇಷ್ಟು ದಿನ ತನ್ನ ಜೊತೆ ಪ್ರೀತಿಯಿಂದ ಇದ್ದ ತಂದೆಗೆ ತಾನು ಅಂದ ಮಾತು ಇಷ್ಟೊಂದು ನೋವು ಕೊಟ್ಟಿದ್ದೆ. ನನ್ನ ಮಾತನಾಡಿಸಲು ಆಗದಷ್ಟು ಕೋಪವೇನೋ ಅವರಿಗೆ ತನ್ನ ಮೇಲೆ ಎಂದು ನೆನೆದು ಅಳುತ್ತಿದ್ದಳು. ಹಾಗೆ ಹಾಸಿಗೆ ಮೇಲೆ ಬಿದ್ದು, ನೀವು ಎಲ್ಲ ಮರೆತಿರ್ತೀರಾ, ನನ್ನ ಬಗ್ಗೆ ತಿಳಿದು ಇರ್ತೀರಾ ಅಂತ ನಾನು ಮತ್ತೆ ಫೋನ್ ಮಾಡಿ ಕ್ಷಮೆ ಕೇಳಲಿಲ್ಲ. ಆದರೆ ನೀವು ಎಂದು ಅಳುತ್ತಾ ಬಿಕ್ಕಿಸಿ, ಇಷ್ಟೇನಾ ಅಪ್ಪ, ನನ್ನ ನೀವು ಅರ್ಥ ಮಾಡ್ಕೊಂಡಿರೋದು? ಏನೋ ಹಬ್ಬದ ಬಗ್ಗೆ ಗೊತ್ತು, ಬಂದೇ ಬರ್ತಾಳೆ ಅಂತ ಅಂದುಕೊಂಡು ಕರೆದಿಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ನನ್ನ ಕರೆಯಲೇಬಾರದು ಅಂತ ಡಿಸೈಡ್ ಮಾಡಿದ್ರಾ ಎಂದು ಹೇಳಿ ಅಳುತ್ತಾ ಇದ್ದಳು. ಹಾಗೆ ಇತ್ತ ಕೋಣೆಗೆ ಹೋಗಿ ದೊಡ್ಡ ಕವರ್ ಒಂದು ಹಿಡಿದು ಬಂದ ಗಿರೀಶ್ ಮೊಮ್ಮಗನ ಪಕ್ಕ ಕುಳಿತು, ಇದು ನನ್ನ ಮುದ್ದು ಚಾಂಪ್ ಅವರಿಗೆ ಹೊಸ ಬಟ್ಟೆ ಎಂದು ಒಂದೆರಡು ಜೊತೆ ಬಟ್ಟೆ ಅವನ ಮೇಲೆ ಹಿಡಿದು ನೋಡಿ, ವಾವ್ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದ್ದೀರಾ, ವಾವ್ ಎಂದು ಹೇಳಿ ಪಕ್ಕ ಬಾಕ್ಸ್ ತೆರೆದು ರಿಮೋಟ್ ಕಂಟ್ರೋಲ್ ಬೈಕ್ ಕೊಟ್ಟರು ಅವನಿಗೆ. ಮಾವ, ಇಂತಹ ಸುಮಾರು ಬೈಕ್ ಇದ್ದಾವೆ ಅವನ ಜೊತೆ, ಸುಮ್ಮನೆ ಮತ್ತೆ ಯಾಕೆ ತಂದ್ರಿ ಎಂದು ಕೇಳಿದ ವಿಷ್ಣು. ನನ್ನ ಮೊಮ್ಮಗ ಇಷ್ಟಪಟ್ಟಿದ್ದು ಕೊಡಿಸೋದು ನನಗೆ ಖುಷಿ, ಅವನಿಗೆ ಅಲ್ಲದೆ ಯಾರಿಗೆ ಕೊಡೋದು ಎಂದು ನಕ್ಕರು. ಸುಮ್ಮನೆ ಕಣ್ಣುಗಳು ಸುತ್ತ ನೋಡುತ್ತಿದ್ದವು ಮಗಳಿಗಾಗಿ. ವಾವ್, ಲಿಮೋದ್ ಕಾಲ್ ಎಂದು ಅದನ್ನು ಹಿಡಿದು ನೋಡಿ ಮತ್ತೆ ಬಟ್ಟೆ ಕೈಗೆತ್ತಿಕೊಂಡ ಆರ್ಯ. ತಾತ, ಬಟ್ಟೆ ತುಂಬ ಚೆನ್ನಾಗಿದೆ, ಮತ್ತೆ ಅಮ್ಮನಿಗೆ ತಂದಿಲ್ವಾ ಎಂದು ಕೇಳಿದ ಆರ್ಯ ತನ್ನ ಬಟ್ಟೆ ಖುಷಿಯಿಂದ ನೋಡುತ್ತಾ. ಇಲ್ಲ ಕಂದ, ನಿನ್ನ ಅಮ್ಮ ಆದಾಗಿನಿಂದ ಅವಳ ಟೇಸ್ಟ್ ಬದಲಾಗಿದೆ, ಯಾವ ರೀತಿ ಬಟ್ಟೆ ತರಬೇಕು ಅಂತ ತಿಳಿಯದೆ ಹಾಗೆ ಬಂದೆ ಎಂದು ಹೇಳಿದಾಗ, ಇಷ್ಟು ವರ್ಷ ಸಾಕಿರೋ ಮಗಳ ಟೇಸ್ಟ್, ಅವಳ ಗುಣ, ಅವಳ ಪ್ರೀತಿ ಒಂದೇ ತಿಂಗಳಲ್ಲಿ ಬದಲಾಗುತ್ತೆ ಅಂತ ಹೇಗೆ ತಿಳಿದ್ರಿ ಮಾವ ಎಂದು ಕೇಳಿದಾಗ ಸುಮ್ಮನಾದರು ಗಿರೀಶ್. ನಿಮ್ಮ ಒಂದು ಪ್ರೀತಿಯ ಮಾತಿಗೆ ಕಾಯುತ್ತಿದ್ದಾಳೆ ಅವಳು, ತಿಂಡಿ ಸಹ ತಿನ್ನದೆ ಬಂದಿದ್ದಾಳೆ ಅವಳು ಎಂದು ಹೇಳಿದಾಗ ಕರುಳು ಹಿಂಡಿತ್ತು ಅವರಿಗೆ. ಹೇಳಿ ಮಾವ, ಒಂದು ದಿನ ಅವಳ ನಡೆ ಬದಲಾಗಿದ್ದಕ್ಕೆ ಅವಳ ಮನಸ್ಸು ಇಷ್ಟೊಂದು ನೋಯಿಸ್ತಾ ಇದ್ದೀರಾ ಅಲ್ವಾ? ಅಪ್ಪನ ಜೊತೆ ಊಟ ಮಾಡ್ತೀನಿ ಅಂತ ಅಲ್ಲಿಂದ ಉಪವಾಸ ಓಡಿ ಬಂದಿರುವ ಮಗಳ ಮನಸ್ಸಿಗೆ ಬರೀ ನೋವನ್ನೇ ಉಣಿಸಿಬಿಟ್ರಿ ಎಂದು ಹೇಳಿದಾಗ ನಿಜಕ್ಕೂ ಬೇಸರ ಆಗಿತ್ತು ಅವರಿಗೆ. ಮತ್ತಲ್ಲಿ ಕೂರಲು ಮನಸ್ಸಾಗದೆ ಎದ್ದು, ಆರ್ಯ ಬಾ, ನಾನು ನಿನಗೆ ನಮ್ಮನೆ ಪೂರ್ತಿ ರೌಂಡ್ ಹಾಕಿಸ್ತೀನಿ ಎಂದು ನೆಪ ಕೊಟ್ಟು ಮೇಲೆ ಕರೆದುಕೊಂಡು ಹೋದರು. ಅವರು ಎಲ್ಲಿಗೆ ಹೋದರು ಎಂದು ತಿಳಿದ ವಿಷ್ಣು ತುಟಿ ಅಂಚಿನಲ್ಲಿ ನಕ್ಕು ಕುಳಿತಿದ್ದ ಸುಮ್ಮನೆ. ಆರ್ಯ, ಮಾತನಾಡಬೇಡ, ಅಮ್ಮಂಗೆ ಹೆದರಿಸೋಣ ಎಂದು ಹೇಳುತ್ತಾ ಮೆಲ್ಲಗೆ ಹೆಜ್ಜೆ ಇಟ್ಟರು ಅವಳ ಕೋಣೆಯ ಬಳಿ. ಬಿಕ್ಕುವ ಶಬ್ದ ಕೇಳಿ ಬರುತ್ತಿತ್ತು. ತಾತ, ಅಮ್ಮ ಅಳ್ತಾ ಇದ್ದಾಳೆ ಎಂದು ಆರ್ಯ ಪಿಸು ದನಿಯಲ್ಲಿ ಹೇಳಿದಾಗ ಅವನ ಕೈ ಹಿಡಿದು, ಅಮ್ಮ ಅಂತ ಒಳಗೆ ಹೋಗಿ ಯಾಕೆ ಅಳ್ತಾ ಇದೆಯಾ ಅಂತ ಕೇಳು ಎಂದು ಅವನನ್ನು ಮುಂದೆ ಬಿಟ್ಟು ತಾನು ಅಲ್ಲೇ ನಿಂತರು. ತುಸು ಬಾಗಿಲು ತಳ್ಳಿಕೊಂಡು ತಾತ ಹೇಳಿದಂತೆ ಅಮ್ಮ ಎಂದು ಕೂಗುತ್ತಾ ಓಡಿದಾಗ ಮೇಲೆದ್ದು ಕಣ್ಣೀರು ತೊಳೆದುಕೊಂಡ್ಳು. ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ತಾತ ನಿನಗೆ ಹೊಸ ಬಟ್ಟೆ ತಂದಿಲ್ಲ ಅಂತನಾ ಎಂದು ಮುದ್ದಾಗಿ ಕೇಳಿದಾಗ ತಲೆ ಅಡ್ಡಾಡಿಸಿ, ಇಲ್ಲ, ಕಣ್ಣಲ್ಲಿ ಕಸ ಬಿದ್ದಿತ್ತು ಅಷ್ಟೇ ಮಗನೇ, ಬಟ್ಟೆ ಚೆನ್ನಾಗಿದೆಯಾ, ತುಂಬ ಇಷ್ಟ ಆಯ್ತಾ ಎಂದಳು ಮಗನ ಎತ್ತಿಕೊಂಡು. ಹ್ಞೂ ಅಮ್ಮ, ತಾತ ಲಿಮೋತ್ತು ಕಾಲ್ ಸಹ ತಂದಿದ್ದಾಳೆ ಎಂದು ಖುಷಿಯಿಂದ ಹೇಳುವಾಗ, ಸರಿ, ಅದೇ ಬಟ್ಟೆ ಹಾಕೋ ಈಗ ಎಂದು ಅವನ ಬಟ್ಟೆ ತೆಗೆದು ತಾನು ಹೊಸ ಬಟ್ಟೆ ಹಾಕಿದ್ಲು. ಆದರೂ ಕಣ್ಣೀರು ಜಾರುತ್ತಲೇ ಇತ್ತು. ಯಾತೆ ಅಮ್ಮ ಅಳ್ತಾ ಇದ್ದಿಲ್ಲ? ತುಂಬ ಹಸಿವಾಗ್ತಾ ಇದೆಯಾ? ಬೆಳಗ್ಗೆ ಏನೂ ತಿಂದಿಲ್ಲ ಅಲ್ಲ, ಅದಕ್ಕೇನಾ ಎಂದು ಕೇಳಿದಾಗ ಇನ್ನಷ್ಟು ತಡೆಯಲಾಗದೆ ಮಗನ ಅಪ್ಪಿಕೊಂಡು ಜೋರಾಗಿ ಹತ್ತು ಬಿಟ್ಟಳು ಆರತಿ. ಇಲ್ಲ ಕಂದ, ಮನಸ್ಸು ತುಂಬಿದೆ ಎಂದು ಹೇಳಿ ಅಳುವಾಗ ಒಳಗೆ ಬಂದ ಗಿರೀಶ್, ಸಾರಿ ಮಗಳೇ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಏನೇನೋ ಅಂದುಬಿಟ್ಟೆ ಎಂದು ಹೇಳಿ ಅವಳ ಮುಂದೆ ನಿಂತಾಗ ಎದ್ದು ಅಪ್ಪನ ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಆರತಿ. ಅಪ್ಪ, ಐ ಆಮ್ ಸಾರಿ, ನನ್ನ ಇಗ್ನೋರ್ ಮಾಡಿಬಿಡಿ ಅಪ್ಪ, ತುಂಬ ನೋವಾಗುತ್ತೆ, ಸತ್ತೋಗ್ಬಿಡೋಣ ಅನ್ನುವಷ್ಟು ಎಂದು ಅವಳು ಬಿಕ್ಕಿ ಹೇಳುವಾಗ ಅವನ ಮನೆ ಹೇಗೆ ಸಹಿಸಿಯಾತು? ಹೇ ಹುಚ್ಚಮ್ಮ, ಸಾರಿ ನಾನು ಕೇಳಬೇಕು, ಮಗಳ ಬಗ್ಗೆ ಗೊತ್ತಿತ್ತು ನಾನು ತಪ್ಪು ಮಾಡಿದ್ದು ಎಂದು ಗಿರೀಶ್ ಅವರು ಹೇಳುವಾಗ, ಏ ಗಿಲಿತಾತ, ಅಮ್ಮನ ಅಲಿಸ್ತಿಲ್ಲ ನೀವು, ಟೂ ಬ್ಯಾಡ್, ನಾವು ಹೊಲದು ಹೋಗ್ತೀವಿ, ಮಮ್ಮಿ ಇಷ್ಟೊಂದು ಅಳ್ತಾ ಇದೆ ಅಲ್ಲ ಎಂದು ಪುಟ್ಯಾರ ಕೋಪ ಮಾಡಿಕೊಂಡು ತನ್ನ ತಾತನ ನೋಡಿದ. ಕ್ಷಮಿಸಿ ಬಿಡಿ ದೊಡ್ಡವರೇ, ನಾನು ಚಿಕ್ಕವನಾಗಿ ಬಿಟ್ಟೆ ಎಂದು ಹೇಳಿ ಅವನ ಕೆನ್ನೆಗೆ ಮುತ್ತು ಕೊಟ್ಟು, ಇನ್ಯಾವತ್ತೂ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕಿಸೋದಿಲ್ಲ ಎಂದು ಹೇಳಿದಾಗ ಅವರ ಕೆನ್ನೆ ತಟ್ಟಿ, ಹಾಂ, ಅದು ಗುಡ್ ಬಾಯ್, ಇನ್ನೊಮ್ಮೆ ಈ ರೀತಿ ಮಾಡಿದ್ಲೆ ನೋಡಿ ಎಂದು ಹೇಳುವಾಗ ಒಳಗೆ ಬಂದ ಮಂಗಳ, ಅಮ್ಮ ಸಾರಿ ಎಂದು ಅವರನ್ನು ಅಪ್ಪಿ ಕ್ಷಮೆ ಕೇಳಿದ್ಲು. ತಪ್ಪು ಯಾರದ್ದು ಅಂತ ನನಗೂ ಗೊತ್ತಾಯಿತು ಬಿಡು ಮಗಳೇ ಎಂದವರು
ರೀ, ಮೊದಲು ಊಟ ಮಾಡಿಸಿ, ಪಾಪ ಅದೆಷ್ಟು ಹಸಿದಿದ್ದಳು ಎಂದಾಗ ತಟ್ಟೆ ತೆಗೆದುಕೊಂಡು ಮಗಳಿಗೆ ತುತ್ತು ಕೊಟ್ಟರು ಗಿರೀಶ್. ಎಲ್ಲವ ನೋಡುತ್ತಾ ಹಾಗೆ ಕೈ ಕಟ್ಟಿಕೊಂಡು ನಿಂತಿದ್ದ ವಿಷ್ಣು ಬಾಗಿಲಿಗೆ ಹೊರಗೆ. ಅಪ್ಪ, ಸಾಕು, ಹೊಟ್ಟೆ ತುಂಬಿತು ಎಂದು ಆರತಿ ಹೇಳಿದಾಗ ಮತ್ತೊಂದೆರಡು ತುತ್ತು ತಿನ್ನಿಸುತ್ತಲೇ, ಇಷ್ಟೇ, ನನ್ನೊಂದು ತುತ್ತು, ನಿನ್ನ ಅಮ್ಮದೊಂದು ತುತ್ತು ಲಾಸ್ಟ್ ಎಂದು ಹೇಳಿ ತಿನ್ನಿಸಿದ್ರು. ಸಾಕು ಅಪ್ಪ, ನಾನು ಹಬ್ಬ ಮಾಡಬೇಕು, ನೀವು ನೋಡಿದ್ರೆ ಹೊಟ್ಟೆ ಬಿರಿಯುವ ಹಾಗೆ ತಿನ್ನಿಸ್ತಾ ಇದ್ದೀರಾ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ಮತ್ತೊಂದು ತುತ್ತು ಅವಳ ಮುಂದೆ ಹಿಡಿದು, ಇದು ನಿನ್ನ ಮಗನದ್ದು, ತಿನ್ನೋದಿಲ್ವ ನೀನು ಎಂದು ಹೇಳಿದಾಗ ನಕ್ಕು ತಿಂದು ಮುಗಿಸಿ, ಈಗ ಲಾಸ್ಟ್ ಅಂತ ಹೇಳಿಕೊಟ್ರೆ ನೋಡಿ, ಸಾಕು ನನಗೆ ಎಂದು ಹೇಳಿದಾಗ ಕೈ ತೊಳೆದು ನೀರು ಕುಡಿಸಿದ್ರು. ಅಷ್ಟರಲ್ಲೇ ಕಾರ್ ಬಿಟ್ಟು ಕೈಯಲ್ಲಿ ಏನನ್ನೋ ಹಿಡಿದು ಓಡಿ ಬಂದ ಆರ್ಯ. ತಾತ, ತಾತ, ಇಲ್ಲಿ ನೋಡಿ, ನಂಗೇನು ಸಿಕ್ಕಿದೆ ಎಂದು ಒಂದಷ್ಟು ಕವರ್ ಹಿಡಿದು ಓಡಿ ಬಂದಿದ್ದ. ಏನಾರ್ಯ ಅದು ಎಂದು ಗಿರೀಶ್ ಅವರು ಕೇಳಿದಾಗ ಅವರ ಕೈಗೆ ಕವರ್ ತೆಗೆದುಕೊಟ್ಟ. ಅದರಲ್ಲಿ ಒಂದಷ್ಟು ಫೋಟೋ ಇದ್ವು. ಇಲ್ಲಿ ನೋಡಿ ತಾತ, ಇದರಲ್ಲಿ ಪುಟ್ಟ ಪಾಪು ಇದೆ. ಇದು ಯಾರು ತಾತ? ನಾನು ಕಾಲು ಆಗಬೇಕಾದ್ರೆ ಈ ಫೋಟೋ ಸಿಕ್ತು, ಹಾಕದೇ ಇತ್ತು, ಇಷ್ಟು ಮುದ್ದಾಗಿ ಕ್ಯೂಟ್ ಆಗಿದೆ ಎಂದು ಆರ್ಯ ಹೇಳಿದಾಗ, ಇದೆಲ್ಲ ನಿನ್ನ ಅಮ್ಮನ ಫೋಟೋ ಕಣೋ ಮೊಮ್ಮಗನೇ, ಇದೆಲ್ಲ ಅವಳು ಚಿಕ್ಕವಳಿದ್ದಾಗ ತೆಗೆದಿದ್ದು ಎಂದು ಗಿರೀಶ್ ಹೇಳಿದಾಗ ವಿಷ್ಣು ಅಚ್ಚರಿಯಿಂದ ಫೋಟೋ ಕಡೆಗೆ ಇಣುಕಿದ. ತಾತ, ವಾವ್, ಈ ಬಟ್ಟೆಯಲ್ಲಿ ಎಷ್ಟು ಚೆಂದ ಇದ್ದಲೆ ಅಮ್ಮ, ಅಮ್ಮ ನೀವು ಸೂಪರ್, ತುಂಬ ಬ್ಯೂಟಿಫುಲ್ ಆಗಿದ್ದಿಲ್ಲ ಎಂದು ಅವಳ ಕೈ ಹಿಡಿದು ಅವಳ ಕೆನ್ನೆ ಹಿಂಡಿದ. ಥ್ಯಾಂಕ್ ಯು ಮಗನೇ, ಅಟ್ಲೀಸ್ಟ್ ನಿನಗಾದರೂ ಗೊತ್ತಾಯಿತು ಅಲ್ವಾ ನಾನು ಚೆಂದ ಇದ್ದೀನಿ ಅಂತ ಎಂದು ಜಂಬ ಪಟ್ಟಳು. ಹ್ಞೂ ಅಮ್ಮ, ತುಂಬ ಕ್ಯೂಟ್ ಆಗಿದ್ದಿಲ್ಲ ಎಂದು ಅವ ಹೇಳಿದರೆ, ಹೌದು, ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ ಗಾದೆ ಹೇಳಿದೆ, ಇವತ್ತು ಉಲ್ಟಾ ಮಗನಿಗೆ ಅಮ್ಮ ಮುದ್ದು ಎಂದು ಹೇಳಿ ಮತ್ತಷ್ಟು ಫೋಟೋದತ್ತ ಬಾಗಿದ ವಿಷ್ಣು. ಅಷ್ಟರಲ್ಲೇ ಒಂದು ಫೋಟೋ ಆರತಿಯ ಕಣ್ಣಿಗೆ ಬೀಳಲು, ಅಪ್ಪ ಆ ಫೋಟೋ ಕೊಡಿ ಇಲ್ಲಿ ಎಂದು ಹೇಳಿ ಒಂದು ಫೋಟೋ ಕಸಿದುಕೊಂಡ್ಲು ಆರತಿ. ಏಕೆಂದರೆ ಅದರಲ್ಲಿ ಬಟ್ಟೆ ತೊಟ್ಟಿರಲಿಲ್ವಲ್ಲ. ಏನು ಫೋಟೋ ಮಾವದು ಎಂದು ಕೇಳಿದ ವಿಷ್ಣು ಕುತೂಹಲದಿಂದ. ಅದಾ, ಒಮ್ಮೆ ಇವಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ಲು. ಆಗ ಮಂಗಳ ಯೂನಿಫಾರ್ಮ್ ಬೇಡ, ಕಲರ್ ಬಟ್ಟೆಯಲ್ಲೇ ಸ್ಕೂಲ್ಗೆ ಕಳಿಸೋಣ ಅಂತ ಹೇಳಿದ್ದಕ್ಕೆ ಹುಟ್ಟಿದ್ದ ಬಟ್ಟೆ ಬಿಚ್ಚಾಕಿ ಹೀಗೆ ಕಳಿಸ್ರಿ ಅಂತ ಹೇಳಿದ್ಲು ಜಾಣೆ. ಆಗ ತೆಗೆದ ಫೋಟೋ ಇದು ಎಂದು ಗಿರೀಶ್ ಹೇಳಿದರು. ಅಪ್ಪ ಎಂದು ಆರತಿ ಗಿರೀಶ್ ಅವರ ಕಡೆಗೆ ದೊಡ್ಡ ಕಣ್ಣು ಬಿಟ್ಟರೆ, ಹೇ ಅಮ್ಮ, ಸೇಮ್ ಇಲ್ಲೋದು ಫೋಟೋ ಅಂತೆ ಎಂದು ಆರ್ಯ ಕುಣಿಯತೊಡಗಿದ. ಓ, ಹಾಗೆ ವಿಷಯ, ಹಾಗಾದರೆ ನನಗೆ ಅದೇ ಫೋಟೋ ಬೇಕೇ ಬೇಕು ಎಂದು ಆರತಿಯ ಬಳಿಗೆ ಬಂದ ವಿಷ್ಣು. ಅಲ್ಲಿ ಅಷ್ಟೊಂದು ಫೋಟೋ ಇದೆ, ಅದನ್ನೇ ನೋಡಿ, ನಾನು ಹೆಗ್ಣ ತಾನೆ ಎಂದು ಆರತಿ ತನ್ನ ಬೆನ್ನ ಹಿಂದೆ ಫೋಟೋ ಹಿಡಿದುಕೊಂಡ್ರೆ, ಇಲ್ಲ, ಹೆಗ್ಣ ಬಟ್ಟೆ ಹಾಕದೆ ಹೇಗೆ ಕಾಣುತ್ತೆ ಅಂತ ನೋಡಬೇಕು ಎಂದು ಹೇಳಿ ಅವಳ ಬೆನ್ನ ಹತ್ತಿದ್ದ ವಿಷ್ಣು. ಅಪ್ಪ, ಅವರನ್ನು ನಿಲ್ಲಿಸಿ, ನಾನು ಈ ಫೋಟೋ ಕೊಡೋದಿಲ್ಲ ಎಂದು ಆರತಿ ಕೂಗುತ್ತಿದ್ರೆ, ಮಾವ ಸುಮ್ಮನೆ ಇರಿ, ನಾನಿವತ್ತು ಬಿಡೋದಿಲ್ಲ ಎಂದು ವಿಷ್ಣು ಹೇಳುತ್ತಿದ್ದ. ಮನೆಯ ಸೋಫಾ, ಟಿವಿ, ಕಿಚನ್, ಹಾಲ್, ರೂಮ್ ಎಲ್ಲ ಸುತ್ತಾಡಿಸಿ ಕೊನೆಗೆ ಮತ್ತೆ ಎಲ್ಲ ಇದ್ದ ಕಡೆಗೆ ಬಂದರು. ಅಪ್ಪ, ಸುಸ್ತಾಗ್ತಿದೆ, ಅವರನ್ನು ನಿಲ್ಲಿಸಿ ಎಂದು ಆರತಿ ಹೇಳಿದರೆ, ಮಾವ, ನಾನು ಆ ಫೋಟೋ ಹೇಗಿದೆ ಅಂತ ನೋಡಲೇಬೇಕು ಎಂದು ವಿಷ್ಣು ಹಠ ಮಾಡಿದ. ಇಬ್ಬರ ನೋಡುತ್ತಾ ನಗುತ್ತಿದ್ದರು ಗಿರೀಶ್, ಮಂಗಳ. ಆರ್ಯ ಅಂತೂ ಅಪ್ಪ ಅಮ್ಮನ ಕಿತ್ತಾಟ ನೋಡುತ್ತಾ ಎಂಜಾಯ್ ಮಾಡುತ್ತಿದ್ದ. ಅದೆಷ್ಟು ಖುಷಿ ಅವನ ಮುಖದಲ್ಲಿ ಅಂದರೆ ಅಪ್ಪ ಅಮ್ಮನ ಓಡಾಟ ಮೊದಲ ಬಾರಿಗೆ ನೋಡುತ್ತಿದ್ದಾನೆ. ಚಾಂಪ್, ನೀವು ನಂಬರ ತಾನೆ, ಅಪ್ಪನನ್ನು ಹಿಡಿದುಕೊಳ್ಳಿ, ನನಗೆ ಸಾಕಾಯಿತು ಎಂದು ಸೋತ ಮುಖ ಮಾಡಿ ಹೇಳಿದ್ಲು. ಓಕೆ ಮಮ್ಮಿ ಎಂದು ಹೇಳಿದ ಆರ್ಯ ಮೆಲ್ಲಗೆ ಸೋಫಾನಿಂದ ಕೆಳಗೆ ಇಳಿದು ವಿಷ್ಣುವಿನ ಬಳಿ ಬಂದ. ಬೇಡ ಮಗನೇ, ನೀನು ನಿನ್ನಮ್ಮನ ಹಿಡಿದುಕೊ, ಅವಳು ಹೇಗಿದ್ಲು ಅಂತ, ನೀವು ಅವಳನ್ನು ಹಿಡ್ಕೊಳ್ಳಿ ಎಂದ ವಿಷ್ಣು ಹೇಳಿದ. ಬೇಡ ಚಾಂಪ್, ಪ್ಲೀಸ್, ನನ್ನ ಕಂದ ಅಲ್ವಾ, ಅವರನ್ನೇ ಹಿಡ್ಕೊಳ್ಳಿ, ನಾನು ನೀರು ಕುಡಿದು ಬರ್ತೀನಿ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿ ಮೆಲ್ಲಗೆ ಅಪ್ಪನ ಬಳಿ ಹೆಜ್ಜೆ ಹಾಕಿದ ಪೋರ ಒಂದೇ ಬಾರಿಗೆ ಅಮ್ಮನ ಬಳಿ ಹೋಗಿ ಅವಳ ಕಾಲಿಡಿದು ಹಪ್ಪಿಬಿಟ್ಟ. ಅಪ್ಪ ಬನ್ನಿ, ಬೇಗ ಬನ್ನಿ ಎಂದು ಕೂಗಿದ್ದೆ ಓಡಿ ಬಂದು ವಿಷ್ಣು ಅವಳ ಕೈಯಿಂದ ಫೋಟೋ ಕಿತ್ತುಕೊಂಡ. ಮೋಸ, ಚೀಟಿಂಗ್ ಎಂದು ಆರತಿ ಬೊಬ್ಬೆ ಹಾಕುತ್ತಿದ್ರೆ ಫೋಟೋ ನೋಡಿದ ವಿಷ್ಣು ಪಕ್ಕಪಕ್ಕನೆ ನಗುತ್ತಿದ್ದ. ಕಾರಣ ಮೈ ಮೇಲೆ ಪುಟ್ಟ ಚಡ್ಡಿ ಬಿಟ್ಟರೆ ಬೇರೇನೂ ಇಲ್ಲವಲ್ಲ. ಅಯ್ಯೋ, ಆಗಲೂ ಸೊಣಕಲ ಕಡ್ಡಿ, ಈಗೂ ಸೊಣಕಲ ಕಡ್ಡಿ, ಚೂರು ದಪ್ಪಾಗಿಲ್ಲ ಎಂದು ವಿಷ್ಣು ನಗುತ್ತಿದ್ರೆ ಗಿರೀಶ್, ಮಂಗಳ, ಆರ್ಯ ಎಲ್ಲ ಅವನ ಜೊತೆ ಸೇರಿದರು. ಒಟ್ಟಾರೆ ಸಂತೋಷ ತುಂಬಿತ್ತು ಆ ಮನೆಯಲ್ಲೇ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ.
ಪ್ರೋತ್ಸಾಹಿಸಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.